ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹ್ಯಾಪಿ. ಯಾಕೆ ಇಷ್ಟು ದಿನ ವೀಡಿಯೋಸ್ ಬಿಡ್ತಿಲ್ಲ ಅಂದರೆ ಸ್ವಲ್ಪ ರೀಸನ್ ಇದೆ. ಹೇಳ್ತೀನಿ ಏನೇನಾಗಿದೆ ಅಂತ. ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ಕಮಿಂಗ್ ಟು ವರ್ಕೌಟ್ ಅಂದರೆ ಇವತ್ತು ನಾನು ವರ್ಕೌಟ್ ಇದ್ದಿದ್ದು ಬ್ಯಾಕ್ ಮತ್ತು ಬೈಸಿಪ್ಸ್ ಆಗಿದ್ದೀನಿ. ನಾನು ವಾರ್ಮ್ ಅಪ್ ಎಲ್ಲ ಮುಗಿಸ್ಕೊಂಡು ಲ್ಯಾಟ್ಸ್ ವರ್ಕೌಟ್ ಇದ್ದಿದ್ದರಿಂದ ಫಸ್ಟ್ ಮಾಡಿದ್ದೆ ನಾವು ಲ್ಯಾಟ್ಸ್ ಪುಲ್ ಡೌನ್. ಆ್ಯಂಡ್ ಗೈಸ್, ನಾನು ಈಗಲೇ ಹೇಳ್ತಿದ್ದೀನಿ, ವರ್ಕೌಟ್ಸ್ ಮಾಡಬೇಕಾದ್ರೆ ಬಿ ಕೇರ್ಫುಲ್. ಹುಷಾರಾಗಿ ಮಾಡಿ ವರ್ಕೌಟ್. ಯಾವುದೇ ವರ್ಕೌಟ್ ಆಗಲಿ ಹುಷಾರಾಗಿ ಮಾಡಿ. ಯಾಕೆಂದರೆ ಗೈಸ್, ಸಿಂಗಲ್ ಕ್ರ್ಯಾಂಪ್ ಕೂಡ ನಿಮ್ಮ ಹೋಲ್ ಲೈಫ್ಗೆ ಡ್ಯಾಮೇಜ್ ಕೊಡುತ್ತೆ. ಸೊ ಬಿ ಕೇರ್ಫುಲ್ ವೈಲ್ ವರ್ಕೌಟ್ಸ್. ಆ್ಯಂಡ್ ಗೈಸ್, ಕಮಿಂಗ್ ಬ್ಯಾಕ್ ಟು ದ ವರ್ಕೌಟ್ಸ್ ಅಂದರೆ ನಮ್ದು ಫಸ್ಟ್ ಮಾಡಿದ್ದು ಲ್ಯಾಟ್ಸ್ ಪುಲ್ ಡೌನ್. ನೀವು ಇದನ್ನು ಸ್ಲೋ ಆಗಿ 3x12 reps ಮಾಡಿ. ಆ್ಯಂಡ್ ಗೈಸ್, ಕಮಿಂಗ್ ಬ್ಯಾಕ್ ಟು ದ ನಮ್ಮ ಸೆಕೆಂಡ್ ವರ್ಕೌಟ್ ಅಂದರೆ ಕೇಬಲ್ ಎಕ್ಸ್ಟೆನ್ಷನ್ ಪುಷ್ ಡೌನ್. ವಾಯ್ಸ್ ಸ್ವಲ್ಪ ಸರಿ ಇಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ. ಹೇಳ್ತೀನಿ ಏನಾಗುತ್ತೆ ಅಂತ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಯಾವುದೇ ವರ್ಕೌಟ್ ಆದರೂ ಕಂಟ್ರೋಲ್ಡಾಗಿ ಹೊಡಿಬೇಕು. ಆದರೆ ನೀವು ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡಿ, ಬೇಡ ಅಂತಿಲ್ಲ. ಆದರೆ ಈಗೋ ಲಿಫ್ಟಿಂಗ್ ಬೇಡ. ಯಾಕೆಂದರೆ ಈಗೋ ಲಿಫ್ಟಿಂಗಿಂದ ಆದರೆ ತುಂಬಾ ಎಫೆಕ್ಟ್ ಆಗ್ಬೀಳುತ್ತೆ ಗೈಸ್. ಆ್ಯಂಡ್ ಈ ವರ್ಕೌಟ್ ಬಗ್ಗೆ ಹೇಳಬೇಕು ಅಂದರೆ ಪ್ರಾಪರಾಗಿ ಮಾಡಿದ್ರೆ ಮಿಡಲ್ ಲ್ಯಾಟ್ಸಿಗೆ ಬೀಳುತ್ತೆ ಗೈಸ್. ಆ್ಯಂಡ್ ಗೈಸ್, ಕಮಿಂಗ್ ಬ್ಯಾಕ್ ಟು ದ ನಮ್ಮ ಥರ್ಡ್ ವರ್ಕೌಟ್ ಅಂದರೆ ಇದು ಸಿಟ್ಟಿಂಗ್ ಕೇಬಲ್ ಡ್ರಾಯಿಂಗ್. ಆ್ಯಂಡ್ ಗೈಸ್, ಈ ವರ್ಕೌಟ್ ಬಗ್ಗೆ ಹೇಳಬೇಕು ಅಂದರೆ ಈ ವರ್ಕೌಟ್ ಬಂದು ನಮ್ಮ ಲ್ಯಾಟ್ಸ್ಗೆ ಫುಲ್ಲಾಗಿ ಬೀಳುತ್ತೆ. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ನನ್ನ ಜಿಮ್ಗೆ ಇವತ್ತೇ ಲಾಸ್ಟ್ ಡೇ ಆಗುತ್ತೆ ಅಂತ. ಕನ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಈ ಥರ ಆಗುತ್ತೆ ಅಂತ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಆ್ಯಂಡ್ ಗೈಸ್, ಕಮಿಂಗ್ ಬ್ಯಾಕ್ ಟು ಬೈಸಿಪ್ಸ್ ವರ್ಕೌಟ್ ಅಂದರೆ ನಾವು ಬಂದು ಮಾಡ್ತಾ ಇರೋದು ಕೇಬಲ್ ಕರ್ಲ್ ಗೈಸ್. ಈ ವರ್ಕೌಟ್ನ ನಾನು ಮಾಡ್ತಾ ಇರೋದು 3x12 reps, ಅಂದರೆ 3 sets 12 reps. ನೀವು ಹೇಗೆ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಆ್ಯಂಡ್ ಗೈಸ್, ನಾವು ಬೈಸಿಪ್ಸ್ ವರ್ಕೌಟ್ ಮಾಡಿದ್ದು ಒಂದೇ. ಯಾಕೆಂದರೆ ಡೆಡ್ ಲಿಫ್ಟ್ ಮಾಡಿಬಿಟ್ಟು ಇನ್ನೊಂದು ಬೇರೆ ವರ್ಕೌಟ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಬನ್ನಿ ನೆಕ್ಸ್ಟ್ ವರ್ಕೌಟ್ ಮಾಡೋಣ. ಆ್ಯಂಡ್ ಗೈಸ್, ಕಮಿಂಗ್ ಬ್ಯಾಕ್ ಟು ದ ನಮ್ಮ ಫೈನಲ್ ವರ್ಕೌಟ್ ಡೆಡ್ ಲಿಫ್ಟ್. ಈ ಒಂದು ಡೆಡ್ ಲಿಫ್ಟಿಂದ ನಾನು ಇವತ್ತು ಹೀಗಾಗಿರೋದು. ಏನಾಗಿದೆ ಅಂತ ಹೇಳ್ತೀನಿ ಬನ್ನಿ. ಸೊ ಗೈಸ್, ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಅಂದರೆ ನಾವು ಮಾಡಿರೋ ಡೆಡ್ ಲಿಫ್ಟಿಂದ ನಮ್ಮದು ಲೋವರ್ ಬ್ಯಾಕ್ ಕಂಪ್ರೆಸ್ ಆಗಿದೆ ಗೈಸ್. ನಾನು ಮಾಡಿದ್ದು ಒಂದೇ ಒಂದು ಈಗೋ ಲಿಫ್ಟಿಂದ ನಾನು ಇನ್ನು 10 days ಜಿಮ್ಗೆ ಹೋಗ್ದಿರೋ ಥರ ಮಾಡಿಬಿಡ್ತು. ಆ್ಯಂಡ್ ಗೈಸ್, ನೋಡೋಣ ಇನ್ನು ಎಲ್ಲಿವರೆಗೂ ಹೇಳ್ತಾರೆ. ಡಾಕ್ಟರ್ ಹೇಳೋವರೆಗೂ ನಾವು ವೆಯ್ಟ್ ಲಿಫ್ಟ್ ಮಾಡಬಾರ್ದಂತೆ. ನೋಡೋಣ, ವೇಟಿಂಗ್ ಫಾರ್ ಡಾಕ್ಟರ್ಸ್ ರಿಪೋರ್ಟ್. ಆ್ಯಂಡ್ ಇದಾಗಿತ್ತು ನಮ್ಮ ಜಿಮ್ ವರ್ಕೌಟ್ ಅಂತ ಹೇಳ್ಕೊಂಡು ವೇಟ್ಸ್ನ ಕಂಟ್ರೋಲ್ಡಾಗಿ ಹುಷಾರಾಗಿ ಹೊಡೀರಿ. ಆದರೆ ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡಿ, ಈಗೋ ಲಿಫ್ಟಿಂಗ್ ಬೇಡ. ಆ್ಯಂಡ್ ಇದೇ ನಮ್ಮ ಎಕ್ಸ್ರೇ ರಿಪೋರ್ಟ್. ಇಲ್ಲೇನು ಕಾಣಿಸ್ತಿದೆ ಗೈಸ್, ಈ ಎಕ್ಸ್ರೇ ರಿಪೋರ್ಟಲ್ಲಿ ಬೋನ್ ಕಂಪ್ರೆಸ್ ಆಗಿರುತ್ತೆ. ಸಿಗೋಣ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸ್ಟೇ ಟ್ಯೂನ್ಡ್.